ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ರಾಗಿ ಮುದ್ದೆ ಬಸ್ಸಾರು ನಾಟಿ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಗಾರ್ಡನ್ನಲ್ಲಿ ಟೆರೆಸ್ ಮೇಲೇ ಸೊಪ್ಪು ಬೆಳೆದಿದ್ದಾರೆ. ಸೊಪ್ಪನ್ನ ಅಲ್ಲಿಂದನೇ ತೊಗೊಂಡಿದ್ದು. ಇದು ದಂಟಿನ ಸೊಪ್ಪು ಮತ್ತು ಸಪ್ಪಾಕಿ ಸೊಪ್ಪನ್ನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ಬಸ್ಸಾರಿಗೆ. ಇವೆರಡು ಸೊಪ್ಪನ್ನು ತೊಗೋಬೋದು, ಅಥವಾ ನಿಮಗೆ ಅಲ್ಲಿ ಸಿಕ್ಕಿಲ್ಲ ಅಂದರೆ ದಂಟಿನ ಸೊಪ್ಪು ಒಂದು ಕಟ್ನ ತೊಗೊಂಡ್ರೆ ಸಾಕಾಗುತ್ತೆ. ಅವೆರಡೂ ತೊಗೊಳ್ಬೇಕು. ಲೈಕ್ ಇಲ್ಲಾಂದರೆ ನೀವು ದಂಟಿನ ಸೊಪ್ಪಿನ ಮಾತ್ರನೇ ಸಪ್ರೇಟಾಗಿ ಮಾಡ್ಕೋಬೋದು, ಅಥವಾ ಸಬಾಕ್ಸಿ ಸೊಪ್ಪಿನ ಮಾತ್ರ ಸಪ್ರೇಟಾಗಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ದಂಟಿನ ಸೊಪ್ಪು ಕಿತ್ಕೋತಾ ಇದ್ದೀನಿ. ಲೈಕ್ ಈ ಥರ ಟೆರೆಸ್ ಮೇಲೆ ಬೆಳೆಯೋದ್ರಿಂದ ಫ್ರೆಶ್ ಆಗಿರೋ ಸೊಪ್ಪು ಸಿಗುತ್ತೆ. ಲೈಕ್ ನಾವೇನು ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು ಏನು ಯೂಸ್ ಮಾಡಲ್ಲ, ನ್ಯಾಚುರಲ್ ಆಗಿದೆ. ನೋಡ್ಬೋದು ಎಷ್ಟು ಎಳೆ ಸೊಪ್ಪಿದೆ. ಲೈಕ್ ಎರಡು ಸೊಪ್ಪು ತೊಗೊಂಡು ಚೆನ್ನಾಗಿ ಅದನ್ನು ಬೇರೆಲ್ಲ ತೆಗೆದಾಕಿ ನೀಟಿಗೆ ಕಟ್ ಮಾಡಿ ಒಂದು 5-6 ಸತಿ ವಾಶ್ ಮಾಡಬೇಕು. ಅದರಲ್ಲಿ ಏನಾದರೂ ಇದ್ದರೆ ಲೈಕ್ ಮಣ್ಣಿರ್ಬೋದು, ಏನಾದರೂ ಇರ್ಬೋದು, ಅದು ಕ್ಲೀನ್ ಆಗೋ ಥರ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ, ಅಥವಾ ವಾಶ್ ಮಾಡಿ ಕಟ್ ಮಾಡ್ಬೋದು. ನಿಮಗೆ ಯಾವ ಥರ ಆ ಥರ ನೀಟಾಗಿ ಒಂದು 5-6 ಸತಿ ನೀಟಾಗಿ ವಾಶ್ ಮಾಡಿ, ಅದರಲ್ಲಿ ಏನಾದರೂ ಲೈಕ್ ಚಿಕ್ಕದೇನಾದರೂ ಸಮಥಿಂಗ್ ಮಣ್ಣು ಆ ಥರದ್ದೆಲ್ಲ ಇದ್ದರೆ ಕ್ಲಿಯರ್ ಆಗುತ್ತೆ. ವಾಶ್ ಮಾಡಾದಮೇಲೆ ಒಂದು ಕುಕ್ಕರ್ಗೆ ನಾವು ತೊಳೆದಿರೋ ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ಎರಡು ಮಿಕ್ಸ್ ಮಾಡ್ತಾ ಇರೋದು ಇಲ್ಲಿ ನಾನು. 2 ಸೊಪ್ಪನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾವು ಏನೇನು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಸೊಪ್ಪು ಹಾಕಿದ ನೆಕ್ಸ್ಟು ತೊಗರಿ ಬೇಳೆನ ಈ ಸೊಪ್ಪಿಗೆ ಮಿಕ್ಸ್ ಮಾಡಿ ಹಾಕ್ಕೋಬೇಕು. ಓಕೆ, ತೊಗರಿ ಬೇಳೆ ಇಷ್ಟು ಕ್ವಾಂಟಿಟಿ ನಾನು ತೊಗೋತಾ ಇದ್ದೀನಿ. 3 ಸತಿ ತೊಳೆದಿದ್ದೀನಿ ತೊಗರಿ ಬೇಳೆನೂ ಅಷ್ಟೇ. ನೀಟಾಗಿ ತೊಳ್ಕೊಳ್ಳಿ. ಅದನ್ನು ಇಷ್ಟು ಕ್ವಾಂಟಿಟಿ ತೊಗರಿ ಬೇಳೆನ ಅದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ 2 ಟೊಮೆಟೊ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಹಾಕಿ ಅದರೊಳಗಡೆ ಸ್ವಲ್ಪ ಉಪ್ಪು ಎಷ್ಟು ಬೇಕು. ನಾನು ಇದರಲ್ಲಿ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದರಲ್ಲಿ 1 ಸ್ಪೂನ್ ಹಾಕಿ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಇದರೊಳಗಡೆ ಟೊಮೆಟೊನೂ ಅದರೊಳಗಡೆ ಬೇಯುತ್ತೆ. ಸೊ ಅದಾದ ತಕ್ಷಣವೇ ನೀಟಾಗಿ ನೋಡ್ಬೋದು ನೀವು, ಈ ಗ್ಲಾಸಲ್ಲಿ ನೀರು ಕುಡಿತೀವಲ್ಲ, ಆ ಗ್ಲಾಸಲ್ಲಿ 2 ಲೋಟ ನೀರು ಹಾಕಬೇಕು. 2 ಲೋಟ ಅಥವಾ 2.5 ಲೋಟ ಹಾಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ಜನ ಬೇಕೋ ಅಷ್ಟು ಜನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿದು ಲೈಕ್ ಒಂದು ಹೊತ್ತಿಗೆ 3-4 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನೀಟಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗೆ ಕಾಳು ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ನೀಟಾಗೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಮಿಕ್ಸ್ ಆಗಿದ ತಕ್ಷಣವೇ ಉಪ್ಪೆಲ್ಲ ಹಾಕಿ, ಲೈಕ್ ಉಪ್ಪು 1 ಸ್ಪೂನ್ ಹಾಕಿದ್ರೆ ಸಾಕು, ಗೊತ್ತಾಗುತ್ತೆ. ಕ್ಲೋಸ್ ಮಾಡಿ, ಕುಕ್ಕರ್ನ ಕ್ಲೋಸ್ ಮಾಡಿ, ಲೈಕ್ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ ಮೇಲೆ ಇಟ್ಟು ಇದನ್ನು 3 ವಿಷಲ್ ಹಾಕ್ಸ್ಕೋಬೇಕು. 3 ವಿಷಲ್ ಹಾಕ್ಸ್ಕೊಂಡ್ರೆ ತುಂಬ ಬೆಂದೋಗುತ್ತೆ. ನಮ್ಮ ಮನೇಲಿ ತುಂಬ ಬೆಂದಿರೋ ಸೊಪ್ಪನ್ನ ಪಲ್ಯನ ಇಷ್ಟಪಡ್ತಾರೆ. ಸೊ ನೀವು 2 ವಿಷಲ್ ಆದ್ರೂ ಹಾಕ್ಸ್ಕೋಬೋದು, ಇಲ್ಲ 3 ವಿಷಲ್ ಹಾಕ್ಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. 3 ವಿಷಲ್ ಹಾಕ್ಸಿ ಇದನ್ನ ಹಂಗೆ ಬಿಡಬೇಕು. ಮತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ಮೆಣಸಿಕಾಯಿ ಅಥವಾ 12 ಮೆಣಸಿಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಸೊ ಅದಕ್ಕೆ ನಾವು ಖಾರ ಇಷ್ಟಪಡ್ತೀವಿ. 10-12 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಉರಿಬೇಕು. ಮೆಣಸಿನ್ಕಾಯಿ ನೋಡ್ಬೋದು, ಮೆಣಸಿನ್ಕಾಯಿ ಸ್ವಲ್ಪ ಲೈಕ್ ವೈಟ್ ಪ್ಯಾಚಸ್ ಥರ ಆಗುತ್ತೆ. ಆವಾಗ ನೀಟಾಗೆ ಹುರಿದಿದೆ ಅಂತ ಹೇಳಿ ಚೆನ್ನಾಗಿ ಉರಿಬೇಕು ಮೆಣಸಿನ್ಕಾಯಿನ. ಈ ಥರ ಅಟ್ಲೀಸ್ಟ್ 5 ಮಿನಿಟ್ಸ್ ಆದ್ರೂ ಉರಿರಿ. ಮೆಣಸಿನ್ಕಾಯಿ ಹುರಿದು ಅದನ್ನು ಆರಕ್ಕೆ ಬಿಡಿ. ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ಟು ನೆಕ್ಸ್ಟು ಈ ಮೆಣಸಿನ್ಕಾಯಿ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ಈ ಥರ ಅದು ಬಂದಾದಮೇಲೆ ಆರಕ್ಕೆ ಬಿಡಿ. ಮತ್ತು ನೆಕ್ಸ್ಟ್ ಕುಕ್ಕರ್ನ ವಿಷಿಲ್ 3 ಕೂಗಿದೆ. ಅದು ಕುಕ್ಕರ್ ವಿಷಿಲ್ ಲೈಕ್ ಕ್ಯಾಪ್ ಓಪನ್ ಮಾಡಿ ಸೆಪ್ರೇಟಾಗಿ ಟೊಮೆಟೊನ ತೆಗೆದಿಟ್ಕೊಂಡು ಈ ಥರ ಜರಡಿಯಿಂದ ಯೂಸ್ ಮಾಡಿ ನೀರು ಮತ್ತು ಸೊಪ್ಪು ಕಾಳನ್ನ ಸೆಪ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಜರಡಿ ಇಲ್ಲಾಂದರೆ ಲೈಕ್ ಒಂದು ಪ್ಲೇಟ್ ಹಾಕಿ ಬಸ್ಕೋಬೋದು. ಅದನ್ನು ಸೆಪ್ರೇಟಾಗಿ ನೀರು ಮತ್ತು ಸೊಪ್ಪು ಸೆಪ್ರೇಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಸೊ ಅಲ್ಲಿಂದ ಸೊಪ್ಪಿನ ರಸ ಇರುತ್ತಲ್ಲ, ಮೇಯ್ನಾಗಿ ಅದೇ ಯೂಸ್ ಆಗೋದು ಸಾಂಬಾರಿಗೆ. ಎಕ್ಸ್ಟ್ರಾ ನೀರು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇದೇ ಆದ್ರೇ ಸಾಕಾಗುತ್ತೆ. ಈ ಥರ ಸೆಪ್ರೇಟ್ ಮಾಡಿಕೊಂಡ್ರೆ ಕೆಳಗಿನ ರಸ ಮಾತ್ರ ಒಂದು ತಪ್ಪಲಿಗೆ ಬರುತ್ತೆ, ಸೊಪ್ಪೆಲ್ಲ ಅದರಲ್ಲೇ ಇರುತ್ತೆ. ಈ ಥರ ಸೆಪ್ರೇಟ್ ಮಾಡ್ಕೋಬೇಕು ನೀಟಿಗೆ. ಇದು ಸೆಪ್ರೇಟ್ ಮಾಡಿ ನೆಕ್ಸ್ಟು ಒಂದು ಜಾರ್ ತೊಗೊಂಡು 1 ಸ್ಪೂನ್ ಫುಲ್ ಜೀರಿಗೆ ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು 2 ಟೊಮೆಟೊ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಂದು 10-15 ಇಲ್ಕ್ ಹಾಕಬೇಕು. ಆಮೇಲೆ ಬೇಯಿಸಿದ್ವಲ್ಲ 2 ಟೊಮೆಟೊ ಹಾಕಬೇಕು. ಆಮೇಲೆ ನೆಕ್ಸ್ಟು ಕಾಯಿ ತುರಿ ಹಾಕ್ಕೋಬೇಕು. ಕಾಯಿ ತುರಿ 1 ಹೋಳಿಗೆ ತುರಿದಿದ್ರೆ ಸಾಕು. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಎಷ್ಟು ಹುರಿದಿಟ್ಟಿದ್ರೆ ಅಷ್ಟು ಫುಲ್ ಮೆಣಸಿನ್ಕಾಯಿ ಹಾಕ್ಕೋಬೇಕು ನೀಟಾಗೆ. ಅದಾದಮೇಲೆ ಕಾಯಿ ತುರಿ 1 ಹೋಳು ಫುಲ್ ತುರಿದಿದ್ದೀನಿ, ಪಲ್ಯಕ್ಕೆ ಆಗುತ್ತೆ ಮತ್ತು ಸಾಂಬಾರಿಗೆ ಅಂತ.
ಇಷ್ಟು ನನ್ನ ಕೈಯಲ್ಲಿ ಇಷ್ಟು ಅಳತೆ ಕಾಯಿ ತುರಿ ಹಾಕಿದ್ರೆ ಆಯಿತು, ಸಾಕಾಗುತ್ತೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಲೈಕ್ ಕಾಳು ಮತ್ತು ಸೊಪ್ಪಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೇ ಬಂದಿರುತ್ತಲ್ಲ ನೀರನ್ನ, ಅದು ಎಷ್ಟು ಬೇಕು ಕ್ವಾಂಟಿಟಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಬೇಕೋ ಅದನ್ನ ಅಷ್ಟು ಹಾಕ್ಕೊಂಡ್ರೆ ರುಬ್ಬಕ್ಕೆ ಈಸಿಯಾಗಿ ರುಬ್ಬೋದು. ಸಾಂಬಾರ್ದು ತಿಳಿನ ಹಾಕ್ಕೋಬೇಕು. ಓಕೆ, ನಾನೊಂದು 5-6 ಸೌಟು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸ್ವಲ್ಪ ಹುಣ್ಸೆಹಣ್ಣು ಹಾಕಿ, ಆಮೇಲಿಂದ ಹುಣ್ಸೆಹಣ್ಣು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಆಡಿಸ್ಕೋಬೇಕು. ಚೆನ್ನಾಗಿ ತುಂಬ ಸಾಫ್ಟ್ ಆಗೋವರೆಗೂ ನೀವು ಅದನ್ನು ರುಬ್ಕೋಬೇಕು. ತರಿ ಆಗಿರೋದ್ರೆ ಬೇಡ, ಚೆನ್ನಾಗಿರಲ್ಲ ಸಾಂಬಾರು. ಸೊ ಫುಲ್ ಸಾಫ್ಟ್ ಆಗೋ ಥರ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ರುಬ್ಬಿರೋಂಥ ಮಸಾಲೆನ ಹಾಕಿ ಲೈಕ್ ಜಾಸ್ತಿ ಹೊತ್ತು ಬಿಡಬೇಡಿ, ತಳ ಹಿಡಿದು ಬಿಡುತ್ತೆ. ಸೊ ನಾವು ತಿಳಿ ಇರುತ್ತಲ್ಲ, ಸೊಪ್ಪು ಪಲ್ಯ ಬೇಯಿಸ್ಕೊಂಡಿರೋ ನೀರಿರುತ್ತಲ್ಲ ಅದನ್ನೇ ಇದಕ್ಕೆ ಫುಲ್ ಹಾಕ್ಕೋಬೇಕು. ಅದನ್ನ ಹಾಕೊಂಡು ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆ ತಿಳಿನ ಹಾಕಿ, ಈ ತಿಳಿನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇದು ಮಸಾಲೆ ಗಂಟಾಗಲ್ಲ. ಇಲ್ಲಾಂದರೆ ಈ ಥರನೇ ಬಿಟ್ಟರೆ ಗಂಟಾಗ್ಬಿಡುತ್ತೆ ನೋಡಿ. ಈ ಥರ ಆ ಸೊಪ್ಪು ಬೇಯಿಸಿರೋ ತಿಳಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಮಿಕ್ಸ್ ಆದಂಗೆ ಅದು ಸಾಂಬಾರು ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಇದೇ ಮೇಯ್ನಾಗಿ ಸಾಂಬಾರು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಗೊತ್ತಾಗುತ್ತೆ ನಿಮಗೆ ಒಂದು ಕುದಿ ಬರಿಯೋ ಥರ. ಚೆನ್ನಾಗಿ ಕುದಿಸಾದ್ಮೇಲೆ ಇನ್ನೊಂದು ತಪ್ಪಲಿ ತೊಗೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಒಂದು 2-3 ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಬೇಕಾಗುತ್ತೆ ನೋಡಿ. ಇಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಒಂದು 4-5-6 ಎಸ್ಲು ಕರ್ಬೇವಿನ ಸೊಪ್ಪು, 2-3 ಮೆಣಸಿನ್ಕಾಯಿ ಇದಾಕಿ ಇದು ಒಗ್ಗರಣೆ ಹಾಕಬೇಕಷ್ಟೇ. ಇದನ್ನು ಚೆನ್ನಾಗಿ ಒಗ್ಗರಣೆ ಹಿಡಿಬೇಕು ಸಾಂಬಾರಿಗೆ. ಈ ಥರ ಹಿಂಗೆ ಮಿಕ್ಸ್ ಮಾಡಿ ನೋಡ್ಬೇಕು ನೀವು, ಸ್ಮೆಲ್ ಬರ್ತಾ ಇರುತ್ತೆ, ಒಗ್ಗರಣೆ ಸ್ಮೆಲ್ ಬಂದ ತಕ್ಷಣವೇ ನಾವು ಕುದಿಸಿರ್ತೀವಲ್ಲ ಸಾಂಬಾರು ಅದಕ್ಕೆ ಹಾಕಿ ಚೆನ್ನಾಗಿ ಇದರಲ್ಲಿ ಕುದಿಸ್ಬೇಕು. ಮತ್ತೊಂದು ಸತಿ ಒಗ್ಗರಣೆ ಮತ್ತು ಸಾಂಬಾರು ಎರಡು ಮಿಕ್ಸ್ ಆಗೋ ಥರ ಚೆನ್ನಾಗಿ ಕುದಿಸಿ, ಈ ಥರ ಕಾಣುತ್ತೆ ನಮಗೆ ನೋಡೋಕ್ಕೆ. ಚೆನ್ನಾಗಿ ಕುದಿಸಿ ಅದಾದ ನಂತರ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಆಲ್ರೆಡಿ ನಾವು ಇದು ಬರೀ ಸಾರೇ ಕುದಿಸಿರ್ತೀವಲ್ವ, ಸೊ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಇದೆಲ್ಲ ಮಿಕ್ಸ್ ಆಗುತ್ತೆ. ಇಷ್ಟೇ ಸಾಂಬಾರು ರೆಡಿಯಾಗಿದೆ. ನೆಕ್ಸ್ಟ್ ಪಲ್ಯ ಮಾಡೋದು. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಏನು ಹಾಕಬೇಕು ಅಂದರೆ ಈರುಳ್ಳಿ, ಮತ್ತು ಒಂದು ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಫಸ್ಟ್ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಇದು ಈರುಳ್ಳಿ ಕಲರ್ ಚೇಂಜ್ ಆಗೋ ಥರ ನಾವು ಇದನ್ನು ಹುರ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡು ಸೊಪ್ಪು ಬೇಯಿಸಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನಾನು ಹೇಳಿದೆ ಆವಾಗಲೇ, 1 ಹೋಳು ಕಾಯಿ ತುರಿನ ಫುಲ್ ತುರ್ಕೊಂಡಿದ್ರೆ ಅರ್ಧ ಸಾಂಬಾರ್ಗೆ ಹಾಕಬೇಕು, ಅರ್ಧ ಪಲ್ಯಕ್ಕೆ ಹಾಕಬೇಕು. ನಾವು ಪಲ್ಯಕ್ಕೆ ಕಾಯಿ ಎಷ್ಟು ಹಾಕ್ತೀವೋ ಅಷ್ಟು ಪಲ್ಯ ಟೇಸ್ಟ್ ಇರುತ್ತೆ. ಸಾಂಬಾರ್ಗೆ ಸ್ವಲ್ಪನೇ ಹಾಕಿ, ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಪಲ್ಯಕ್ಕೆ ಹಾಕಿ. ಸೊ ಕಾಯಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಪಲ್ಯ ಚೆನ್ನಾಗಿರುತ್ತೆ ನೋಡಿ. ಈ ಥರ ಫುಲ್ಲು ಕಾಯಿ ಮತ್ತು ಪಲ್ಯ ಮಿಕ್ಸ್ ಆಗೋ ಥರ ಹಿಂಗೆ ಮಿಕ್ಸ್ ಮಾಡಬೇಕು. ನಾನು 3 ಸತಿ ಕೂಗ್ಸಿರೋದ್ರಿಂದ ಕಾಳೇನು ಸಿಗಲ್ಲ, ಫುಲ್ ಸ್ಮ್ಯಾಶ್ ಆಗಿರೋ ಥರ ಆಗುತ್ತೆ. 2 ಸತಿ ಕೂಗಿಸ್ಕೊಂಡಿದ್ರೆ ಕಾಳು ಸಿಗುತ್ತೆ. ನಮ್ಮ ಮನೇಲಿ ಲೈಕ್ ಈ ಥರದ್ದು ನಾವು ತುಂಬ ಇಷ್ಟಪಡ್ತೀವಿ. ಸೊ ಅದಕ್ಕೆ ನಾವು ಲೈಕ್ ಈ ಥರನೇ ನಾನು ಯೂಶ್ವಲಿ ಮಾಡೋದು ಯಾವಾಗಲೂ. ಇದು ನಾಟಿ ಸ್ಟೈಲ್, ಫುಲ್ ಹಳ್ಳಿ ಥರ ಮಾಡೋ ರೆಸಿಪಿ. ಆಮೇಲಿಂದ ಮುದ್ದೆ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ. ಓಕೆ, ಎಲ್ಲ ಫೈನಲಿ ರೆಡಿ ಆಯಿತು. ನನ್ನ ತಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಬಂದಿದೆ, ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಬಸ್ಸಾರ್ದು ಸೊಪ್ಪು ಮತ್ತು ಮುದ್ದೆಗೆ ಕಾಂಬಿನೇಷನ್ ಸಖತ್ ಇಷ್ಟಪಡ್ತೀವಿ. ತುಪ್ಪ ಸ್ವಲ್ಪ ಹಾಕಿ ಮುದ್ದೆ ಜೊತೆ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಈ ರೆಸಿಪಿ ಲೈಕ್ ಈಸಿನೂ ಇದೆ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ತುಂಬ ಚೆನ್ನಾಗಿದೆ. ಧನ್ಯವಾದಗಳು.